ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಪಿಜ್ಜಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಬೇಸ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಆಗುವಷ್ಟು ವಾರ್ಮ್ ವಾಟರ್ ತೊಗೊಂಡಿದ್ದೀನಿ. ತೀರಾ ಬಿಸಿನೂ ಬೇಡ, ತೀರಾ ತಣ್ಣಗೂ ಇರೋದು ಬೇಡ. ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಈಸ್ಟ್ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಡಬೇಕು. ಇದು ಒಂದು ಹಾಫ್ ಆನ್ ಅವರ್ ರೆಸ್ಟಲ್ಲಿ ಇಡಬೇಕು. ನೋಡಿ, ಇದು ಈ ಥರ ಆಗಿದೆ. ಈಗ ಇದಕ್ಕೆ ನಾನು 1.5 ಕಪ್ ಮೈದಾ ಹಾಕೋತಾ ಇದ್ದೀನಿ. ಮೈದಾ ಹಾಕ್ಕೊಂಡು ಇದನ್ನು ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಆಲ್ಮೋಸ್ಟ್ ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಕಲಸಿಟ್ಕೋಬೇಕು. ನೋಡಿ, ಇದು ಈ ಥರ ನೀಟಾಗಿ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ನೀವು ನೋಡ್ಕೋತಾ ಆ್ಯಡ್ ಮಾಡಿಕೊಂಡು ನೀವು ಅದನ್ನು ಡೋ ರೆಡಿ ಮಾಡ್ಕೋಬೇಕು. ಬೇಸ್ ಏನಿರುತ್ತೆ ಅದನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಆಗಬೇಕು. ಈಗ ಇದನ್ನು ಒಂದು ಹಾಫ್ ಆನ್ ಅವರ್ ರೆಸ್ಟಿಗೆ ಬಿಡಬೇಕು. ನೋಡಿ, ಆಗಿದೆ. ಇದು ಹಾಫ್ ಆನ್ ಅವರ್ ಆಗಿದೆ. ಈಗ ಪಿಜ್ಜಾ ಪ್ಲೇಟ್ ಏನಿದೆ ಅದಕ್ಕೆ ನಾನು ನೀಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಆ ಡೋ ಏನಿದೆ ಅದು ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅದನ್ನು ನೋಡಿಕೊಂಡು ಅದನ್ನು ಪಿಜ್ಜಾ ಪ್ಲೇಟ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನಿಲ್ಲಿ ಸಿಜ್ವಾನ್ ಸಾಸ್ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಟಾಪನ್ಸ್ ನಿಮಗೆ ಏನು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್, ಪನ್ನೀರು ಮತ್ತು ಸ್ವೀಟ್ ಕಾರ್ನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ನಾನು. ಕ್ಯಾಪ್ಸಿಕಮ್ಮು, ಪನ್ನೀರು ನೀವು ಮ್ಯಾರಿನೇಟ್ ಕೂಡ ಮಾಡಿ ಇಡ್ಬೋದು. ಬಟ್ ನಾನಿಲ್ಲಿ ಏನು ಮ್ಯಾರಿನೇಟ್ ಮಾಡಿಲ್ಲ. ಇದು ಹಾಗೆ ಡೈರೆಕ್ಟ್ ನಾನು ಪನ್ನೀರನ್ನ ಕಟ್ ಮಾಡಿ ಇಡ್ತಾಯಿದ್ದೀನಿ ಅಷ್ಟೇ. ಸ್ವೀಟ್ ಕಾರ್ನ್ ಕೂಡ ನಾನು ಬೇಯಿಸಿಲ್ಲ, ಹಾಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಇದಾಗಿದೆ. ಈಗ ಇದಕ್ಕೆ ಚೀಸ್ ಆ್ಯಡ್ ಮಾಡಬೇಕು. ಚೀಸ್ ನೀವು ಎಷ್ಟು ಆ್ಯಡ್ ಮಾಡ್ತೀರೋ ಅದಷ್ಟು ಚೆನ್ನಾಗಿ ಚೀಸಿಯಾಗಿರುತ್ತೆ. ಸೊ ನಾನಿಲ್ಲಿ ಚೀಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೀಸ್ ಆ್ಯಡ್ ಮಾಡಾದಮೇಲೆ ಅದ್ರ ಮೇಲೆ ಸುಮ್ಮನೆ ಜಸ್ಟ್ ಫಾರ್ ಡೆಕೋರೇಷನ್ ಅಷ್ಟೇ ನಾನು ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಏನಿದೆ ಅದನ್ನು ನಾನು ಅದ್ರ ಮೇಲೆ ಇಡ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಆರಿಗ್ಯಾನೋ ಅದನ್ನು ನೀಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅದನ್ನು ಕೂಡ ನೀಟಾಗಿ ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನೋಡಿ, ಇದಾಗಿದೆ. ಈಗ ಇದನ್ನು ಕೂಡ ನಾನು ಓವನ್ನಲ್ಲಿ ಇಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 15 ಮಿನಿಟ್ಸ್ ತಗೊಳುತ್ತೆ. ನೋಡಿ, ಇದು ಆಗ್ತಾ ಇದೆ. ನೋಡಿ, ಈ ಚೀಸ್ ಕೂಡ ಎಲ್ಲ ಮೆಲ್ಟ್ ಆಗ್ತಾ ಇದೆ. ಓವನ್ ಇಲ್ದಲೇ ಇರೋರು ನೀವು ಪ್ಯಾನ್ ಮೇಲೆ ಅಥವಾ ಒಂದು ಇದ್ರ ಮೇಲೆ ಕೂಡ ಮಾಡ್ಕೊಳ್ಬೋದು. ಒಂದು ಬಾಣಲಿಯಲ್ಲಿ ಸ್ಟ್ಯಾಂಡ್ ಇಟ್ಟು ಕೂಡ ಮಾಡ್ಕೊಳ್ಬೋದು. ನೋಡಿ, ಇದಾಗಿದೆ. ನೋಡಿ, ನಾನು ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ನೀಟಾಗಿ ಕಟ್ ಆಗುತ್ತೆ. ನೋಡಿ, ಇದು ನೀಟಾಗಿ ಆಗಿದೆ. ನಾನು ಇವಾಗ ಒಂದು ರಿಮೂವ್ ಮಾಡ್ತಾಯಿದ್ದೀನಿ. ಇಷ್ಟ ಪಿಜ್ಜಾ ವೆರಿ ಸಿಂಪಲ್ ಮಾಡೋದು. ಟ್ರೈ ಮಾಡಿ ಮನೆಯಲ್ಲಿ. ಥ್ಯಾಂಕ್ ಯು.